ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಲವೊಂದು ವಿಷಯಗಳನ್ನು ರಹಸ್ಯವಾಗಿ ಇಡುವುದರಿಂದ ಎಲ್ಲರೂ ನಿಮ್ಮನ್ನು ಗೌರವಿಸುವರು ಎನ್ನುತ್ತಾರೆ ಚಾಣಕ್ಯ. ಸ್ನೇಹಿತರೆ, ಹಾಗಾದರೆ ಅದು ಯಾವ ರಹಸ್ಯ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ವಿಷಯವನ್ನು ನಾವು ರಹಸ್ಯವಾಗಿ ಇಟ್ಟುಕೊಂಡರೆ ಎಲ್ಲರೂ ನಮ್ಮನ್ನು ಗೌರವಿಸುತ್ತಾರೆ ಎನ್ನುವುದನ್ನು ಈಗ ತಿಳಿಯೋಣ. ಸಮಾಜದಲ್ಲಿ ಸ್ಥಾನಮಾನ ಹಾಗೂ ಗೌರವ ದೊರೆಯಬೇಕೆಂದರೆ ಈ 3 ವಿಚಾರಗಳನ್ನು ರಹಸ್ಯವಾಗಿಡಬೇಕೆಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಯಾವ ವಿಚಾರಗಳನ್ನು ರಹಸ್ಯವಾಗಿಟ್ಟರೆ ಸಮಾಜದಲ್ಲಿ ಗೌರವ ಸಿಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ತಮ್ಮ ಜೀವನದ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಅನುಸರಿಸಿದ ವಿಷಯಗಳನ್ನು ಅಥವಾ ಅದರಿಂದ ಕಲಿತ ಪಾಠವನ್ನು ತಮ್ಮ ಚಾಣಕ್ಯ ನೀತಿಯ ಮೂಲಕ ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದ್ದಾರೆ. ಚಾಣಕ್ಯ ನೀತಿಯಲ್ಲಿನ ವಿಚಾರಗಳನ್ನು ನಾವು ಅನುಸರಿಸುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಗೌರವಯುತವಾದ ಅಂಶಗಳು ದೊರೆಯುತ್ತವೆ. ಚಾಣಕ್ಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಜ್ಞಾನವನ್ನು ನೀಡಿದ್ದಾರೆ. ಜೀವನದಲ್ಲಿ ಚಾಣಕ್ಯರ ನೀತಿಗಳನ್ನು ಅಳವಡಿಸಿಕೊಂಡರೆ ನೀವು ಪ್ರಗತಿಯ ಮೆಟ್ಟಲುಗಳನ್ನು ಏರಬಹುದು, ಸಂತೋಷದ ಜೀವನವನ್ನು ನಡೆಸಬಹುದು ಮತ್ತು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು. ಮನುಷ್ಯನನ್ನು ಸಮಾಜ ಜೀವಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಮನುಷ್ಯನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ವಾಸಿಸುತ್ತಾನೆ. ಆದ್ದರಿಂದ ಅವನು ಕೇವಲ ತನ್ನ ಕುಟುಂಬದಲ್ಲಿ ಗೌರವವನ್ನು ಪಡೆದುಕೊಂಡರೆ ಸಾಲದು, ಸಮಾಜದ ಪ್ರತಿಯೊಬ್ಬರಿಂದಲೂ ಗೌರವವನ್ನು ಪಡೆದುಕೊಳ್ಳಬೇಕು. ಸ್ನೇಹಿತರೆ, ಸಮಾಜದಲ್ಲಿ ಗೌರವ ಪಡೆಯಲು ಇವುಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ಮೊದಲನೆಯದಾಗಿ ಕೌಟುಂಬಿಕ ವಿಚಾರಗಳು. ಪ್ರತಿಯೊಬ್ಬ ಪುರುಷನು ತನ್ನ ಕೌಟುಂಬಿಕ ವಿಚಾರಗಳನ್ನು ಹಾಗೂ ತನ್ನ ಪತ್ನಿಗೆ ಸಂಬಂಧಿಸಿದ ವಿಚಾರಗಳನ್ನು ರಹಸ್ಯವಾಗಿಟ್ಟುಕೊಳ್ಳುವುದರಿಂದ ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳುತ್ತಾನೆ. ಕೌಟುಂಬಿಕ ವಿವಾದಗಳು ಅಥವಾ ಮನೆಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು, ಮನೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು ಹಾಗೂ ಕುಂದು ಕೊರತೆಗಳನ್ನು ಹೊರಗಿನವರಿಗೆ ತಿಳಿಯದೇ ಇರುವುದೇ ಒಳ್ಳೆಯದು. ನಿಮ್ಮ ಪತ್ನಿಯ ಮೇಲೆ ಕೋಪಗೊಂಡ ನಂತರ ಅವರ ಸ್ವಭಾವ, ನಡವಳಿಕೆ ಅಥವಾ ಅಭ್ಯಾಸಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ನೀವು ಈ ವಿಷಯಗಳನ್ನು ಹಂಚಿಕೊಂಡರೆ ಆ ಕ್ಷಣದಲ್ಲಿ ನಿಮಗೆ ಅದರ ಪರಿಣಾಮ ತಿಳಿಯದೇ ಇದ್ದರೂ ಸಮಯ ಕಳೆದಂತೆ ಅದರ ಅಡ್ಡ ಪರಿಣಾಮಗಳು ನೀವು ಅನುಭವಿಸುತ್ತೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ಎರಡನೆಯದಾಗಿ ಅವಮಾನಗಳನ್ನು ಯಾರಿಗೂ ಹೇಳದಿರಿ. ಯಾವುದೋ ಒಂದು ವಿಚಾರಕ್ಕಾಗಿ ಯಾರಾದರೂ ನಿಮಗೆ ಅವಮಾನ ಮಾಡಿದ್ದರೆ ಅದನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗದಿರಿ. ಇಂತಹ ವಿಚಾರಗಳನ್ನು ನೀವು ತಮಾಷೆಗಾಗಿಯೂ ಯಾರೊಂದಿಗೂ ಹಂಚಿಕೊಳ್ಳದಿರಿ. ಸಾಮಾನ್ಯವಾಗಿ ಜನರು ತಮಾಷೆ ಮಾಡುವಾಗ ತಮ್ಮ ಆತ್ಮೀಯರಿಗೆ ಇಂತಹ ವಿಷಯಗಳನ್ನು ಹೇಳಿಬಿಡುತ್ತಾರೆ. ಮುಂದೊಂದು ದಿನ ಅವರಿಂದಲೂ ಮತ್ತಷ್ಟು ಅವಮಾನವನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ನಿಮಗೆ ಯಾರಾದರೂ ಅವಮಾನ ಮಾಡಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗದಿರಿ. ಸ್ನೇಹಿತರೆ, ಮೂರನೆಯದಾಗಿ ಹಣದ ವಿಷಯವನ್ನು ರಹಸ್ಯವಾಗಿಡಿ. ಹಣವು ಓರ್ವ ವ್ಯಕ್ತಿಯ ಜೀವನವನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ. ಪ್ರಸ್ತುತ ಪ್ರಪಂಚದಲ್ಲಿ ಹಣವೇ ಎಲ್ಲದರ ಶಕ್ತಿಯಾಗಿದೆ ಹಾಗೂ ವ್ಯಕ್ತಿಯ ಜೀವನದ ಒಂದು ಭಾಗವಾಗಿದೆ. ಈ ಕಾರಣಕ್ಕಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಯಾರೊಂದಿಗೂ ಹೇಳಿಕೊಳ್ಳದಿರಿ. ಹೀಗೆ ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ ಮತ್ತು ನಿಮ್ಮಲ್ಲಿ ಹಣದ ಕೊರತೆ ಇದೆ ಎಂದು ಬೇರೆಯವರಿಗೆ ತಿಳಿದಾಗ ಅವರು ಕೂಡ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಹಣ ಇಲ್ಲದಿದ್ದರೆ ಮಾತ್ರವಲ್ಲ, ಹಣ ಇದ್ದರೂ ಆ ವಿಚಾರವನ್ನು ಇತರರಿಗೆ ತಿಳಿಸದಿರಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ನಮಗೆ ಅವರ ಚಾಣಕ್ಯ ನೀತಿಯ ಮೂಲಕ ಈ ಮೇಲಿನ 3 ವಿಚಾರಗಳನ್ನು ರಹಸ್ಯವಾಗಿಡುವುದರಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಬಹುದೆಂದು ತಿಳಿಸಿದ್ದಾರೆ.
ನೀವು ಇವುಗಳನ್ನು ಯಾವಾಗಲೂ ರಹಸ್ಯವಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಮೇಲಿನ ಈ 3 ವಿಷಯಗಳನ್ನು ನಾವು ರಹಸ್ಯವಾಗಿ ಇಟ್ಟುಕೊಳ್ಳುವುದರಿಂದ ಸಮಾಜದಲ್ಲಿ ಗೌರವವನ್ನು ಪಡೆಯಬಹುದು ಎನ್ನುತ್ತಾರೆ ಚಾಣಕ್ಯ. ಸ್ನೇಹಿತರೆ, ಕೆಲವೊಂದು ವಿಷಯಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳುವುದೇ ಒಳ್ಳೆಯದು. ಸ್ನೇಹಿತರ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.